ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ಸುಮಾರು 2 ದಿನದಿಂದ ವೀಡಿಯೋಸ್ ಬಂದಿಲ್ಲ. ಯಾಕಂತ ಹೇಳಿದ್ರೆ ನಾನು ಒಂದಿನ ಊರಲ್ಲಿರಲಿಲ್ಲ. ಎತ್ಕ ಬಾ ಮೌ, ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಮೌ ಬಾ ಮೌ, ಎತ್ಕೋಬೋಗು. ಪರವಾಗಿಲ್ಲ, ನಿಂಕೋ ತಲೆ ಐತೆ. ಏನಮ್ಮ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಬಿಟ್ಟಿದ್ಯಲ್ಲಮ್ಮ. ಯಾವುದು ಬಿಸಿಲು ಬಂದಾಗ ಒಣಗಾಕೋದು. ಏನಂದರೆ ನೈಟ್ ಬಂದು 12 ಗಂಟೆಗೆ ಬಂದಿದ್ದೆ. ಆಲ್ಮೋಸ್ಟ್ 2 ಗಂಟೆವರೆಗೂ ತೋಟದಲ್ಲೇ ಇದ್ದೆ, ತೋಟಕ್ಕೆ ನೀರು ಹಾಯಿಸೋದಕ್ಕೆ. ಯಾಕಂದರೆ ಕರೆಂಟ್ಗಳನ್ನ ಇವಾಗಿಲ್ಲ. ಒಂದಿನ ನಾನು ಕೂಡ ಊರಲ್ಲಿ ಇರಲಿಲ್ಲ. ಹಾಗಾಗಿ ನೈಟು 12 ಗಂಟೆಗೆ ಬಂದವನು. ಸುಮಾರು 2 ಗಂಟೆವರೆಗೂ ಇಲ್ಲೇ ಮಲ್ಕೊಂಡು, ಇಲ್ಲಿ ಮಲ್ಕೊಂಡು 1 ಅವರ್ ಒಂದು ಗೇಟ್ ಒಳಗೆ ಬಿಡೋದು, ಮಲ್ಕೊಳೋದು, ಮತ್ತು 1 ಅವರ್ ಆದಮೇಲೆ ಇನ್ನೊಂದು ಗೇಟ್ ಒಳಗೆ ಬಿಡೋದು. ಆ ಥರ ಮಾಡಿಕೊಂಡು 12 ಗಂಟೆಗೆ ಬಂದವನು. 2 ಗಂಟೆವರೆಗೂ ಇಲ್ಲೇ ಟೆಂಟ್ ಹಾಕಿದ್ದೆ ನೈಟು ಆಲ್ಮೋಸ್ಟು. ಹಾಗಾಗಿ ಬೆಡ್ಶೀಟು ಇಲ್ಲೇ ಇದೆ. ಬೆಡ್ಶೀಟ್ ಹೊಚ್ಕೊಂಡ್ರು, ಟಾಪಲ್ಲಿ ಹೊಚ್ಕೊಂಡ್ರು. ಚಳಿ 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 ಕಣ್ರಿ. ಓಕೆ, ಒಂದಿನ ಬಂದು ಊರಲ್ಲಿಲ್ಲ, ಇನ್ನೊಂದು ದಿನ ಬಂದು ಊರಿಂದ ಬರೋದೇ ಸರ್ ಆಯಿತು. ಅಲ್ಲಿಂದ ಬರೋ ಸಾಕನೆ ಮಧ್ಯಾಹ್ನ ಆಗೋಗಿತ್ತು. ನಿನ್ನೆ ಕೂಡ ವಿಡಿಯೋ ಮಾಡಲಿಲ್ಲ. ಹಾಗಾಗಿ ಸುಮಾರು 2 ದಿನ ಆಗೈತೆ. ಇವತ್ತಾದರೂ ಮಾಡೋಣ ಅಂದ್ಬಿಟ್ಟು ಕ್ಯಾಮ್ರಾ ಎತ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡೋದು ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ವೀಡಿಯೋ ಮಾಡ್ತೀನಿ. ಬನ್ನಿ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ನೀರನ್ನು ಖಾಲಿ ಮಾಡಿದ್ದೆ. ಇನ್ನೂ 1 ಅವರ್ ಕರೆಂಟ್ ಇತ್ತು ಆಲ್ಮೋಸ್ಟು. ಪರವಾಗಿಲ್ಲ, ನೀರು ಇನ್ನೊಂದಷ್ಟು ಓಡಿದ್ದಾವೆ. ಇವಾಗ ತೊಂಡೆ ಗಿಡಕ್ಕೆ ಬಿಡೋಣ. ಹಗಲು ಗಿಡಕ್ಕೆ ಮಾತ್ರ ಬಿಟ್ಟಿದ್ದು ನೈಟು ಆಲ್ಮೋಸ್ಟು. ಇವಾಗ ಕರೆಂಟ್ ಬರುತ್ತೆ, ಸುಮಾರು 8:30 ಕರೆಂಟ್ ಬರುತ್ತೆ. ಆಗ ತೊಂಡೆ ಗಿಡಕ್ಕೆ ಬಿಡೋಣ. ಏನಂದರೆ ತೊಂಡೆ ಗಿಡಕ್ಕೆ ಬೇಕಾದ್ರೆ ಒಂದಿನ ಬಿಟ್ಬಿಟ್ಟು ಇನ್ನೊಂದು ವಾರ ಬಿಟ್ಟಿಲ್ಲನೂ ನಡೀತೈತೆ. ಆದರೆ ನಮ್ಮ ಹಾಗಲ್ ಗಿಡಗಳೆಲ್ಲ ಇವೆಲ್ಲ ಹಂಗಲ್ಲ, ಇವೆಲ್ಲ ಭಾಳ ಸೂಕ್ಷ್ಮ ಇವು. ಹಾಗಾಗಿ ದಿನ ಬಿಟ್ಟು ದಿನ ನೀರು ಹರಿಸ್ತಾ ಇರಬೇಕು. ಓಕೆ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಬೆಳೆ ಒಂದೊಂದು ಥರ, ಒಂದು ಮುಂಡಿ ಬೆಳೆ, ಒಂದು ಸೂಕ್ಷ್ಮದ ಬೆಳೆ ಅಲ್ವಾ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಂದರೆ ಎಲ್ಲ ಉಲ್ಟಮ್ ಪಲ್ಟಮ್ ಇವತ್ತು ಮಾತಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಚಳಿ ಸಿಕ್ಕಾಪಟ್ಟೆ ಚಳಿ ಕಂಡ್ರೆ, ಸಿಕ್ಕಾಪಟ್ಟೆ ಮಂಜು. ಈ ಒಂದು ಮಂಜಲ್ಲಿ, ಈ ಒಂದು ಚಳಿನಲ್ಲಿ ತೊಂಡೆಕಾಯಿ ಬಿಡ್ಸಕ್ಕೆ ಹೋಗ್ತಾ ಇದ್ದೀವಿ. ಒಂದೊಂದು ತೊಂಡೆಕಾಯಿನೂ ಕೂಡ ಬಂದು ಐಸ್ ಕ್ಯೂಬ್ಗಳಿದ್ದಂಗೆ ಇರುತ್ತೆ. ಆ ಐಸ್ ಕ್ಯೂಬ್ಗಳನ್ನ ಇವಾಗ ಕೀಳಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಏನು ಮಾಡೋಕ್ಕಾಗಲ್ಲ. ಐಸ್ ಕ್ಯೂಬ್ ಅಂತ ಕೂತ್ಕೊಂಡ್ರೆ ಗಾಡಿ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗೋದಿಲ್ಲ. ಅವ್ರು ಊರಕ್ಕೆ ಮುಂಚೆ ಓಡ್ಬರ್ತಾರೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಜಿಮ್ಮಿಲೇ ಓಡ್ತಾವನು, ಅವನು ಗೋಬೆ ನನ್ನ ಮಗ. ಅದಾದಮೇಲೆ ನಮ್ಮಮ್ಮ ಊಟದ ಬ್ಯಾಗ್ ಅಂತೆ, ಟಾರ್ಪಾಲ್ ಅಂತೆ ಎಲ್ಲ ಬರ್ತಾ ಇದ್ದಾರೆ. ಓಕೆ ಬನ್ನಿ ಫ್ರೆಂಡ್ಸ್, ತೊಂಡೆಕಾಯಿ ಬಿಡಿಸೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಏನೋ ಬರುತ್ತೆ. ನೀವೇ ಮೊದಲಾಗಿ ನೋಡ್ಬೋದು. ದೂರದಾಗ ಯಾರು ಬರ್ತಾ ಇದ್ದಾರೆ, ಯಾರಿಲ್ಲ, ಒಂದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಮಂಜು ಕಣ್ರಿ. ಈಗ ಸಮಯ ಬಂದು 9:15 ಆಗಿದೆ ಆಲ್ಮೋಸ್ಟು. ಚಳಿ ಎಲ್ಲ ಹೋಗಿ ಸ್ವಲ್ಪ ಬಿಸಿಲು ಬಂದಿದೆ. ಕಾಯಿನ ಬಿಡಿಸಿ ಈ ಥರ ಒಂದು ಟಾರ್ಪಲ್ ಮೇಲೆ ಹಾಕೊತೀವಿ. ಯಾಕಪ್ಪ ಈ ಥರ ಟಾರ್ಪಲ್ ಮೇಲೆ ಹಾಕೋಬೇಕಂತ ಹೇಳಿದ್ರೆ, ಬೆಳಗ್ಗೆ ಮಂಜುತ್ಯಾಮ ಇರುತ್ತೆ. ಆ ಒಂದು ಮಂಜುತ್ಯಾಮಕ್ಕೆ ಆಲ್ಮೋಸ್ಟ್ ಸುರ್ಗೆಲ್ಲ ಬಂದು ಮೆತ್ಕೊಂಡಿರುತ್ತೆ ಕಾಯಿಗಳಿಗೆ. ಹಾಗಾಗಿ ಈ ಥರ ಸ್ವಲ್ಪ ಆರಿಸಿದ್ರೆ ಸುರ್ಗೆಲ್ಲ ಬಿದ್ದೋಗುತ್ತೆ. ಓಕೆ, ಇವಾಗ ಬಿಸಿ ಟೀ ಕುಡಿತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಈ ಕಡೆ ಕರೆಂಟು ಕೂಡ ಬಂದಿದೆ. ತೊಂಡೆ ಗಿಡಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ. ಆಗ್ಲ ಗಿಡಕ್ಕೆಲ್ಲ ನೈಟ್ ಹರಿಯಿತು, ಇವಾಗ ತೊಂಡೆ ಗಿಡಕ್ಕೆ ಬಿಟ್ಟಿದ್ದೀನಿ ಕಣ್ರಿ. ಏನಂದರೆ ಒಂದಿನ ನಾವೆಲ್ಲಾದರೂ ಹೊರಗಡೆ ಹೋಗ್ಬಿಟ್ರೆ ಅದೆರಡರಷ್ಟು ಕೆಲಸಗಳು ನಮಗೋಸ್ಕರ ಪೆಂಡಿಂಗಾಗಿ ಕಾಯ್ತಾ ಇರುತ್ತೆ. ಆ ಥರ ಆಗುತ್ತೆ ಅಲ್ಲೇನಮ್ಮ? ಹಾಂ, ಇನ್ನೂ ಚಳಿ ಬಿಟ್ಟಿಲ್ಲ ನಿಂಕ? ಓಕೆ, ಎಲ್ಲ ಬಿಸಿಲು ಬಂದಿದೆ. ಇದು ನೆನ್ನೆ ಸಂಜೆ ಬಿಡಿಸಿದ್ದು ಕಾಯಿ, ಆ ಮೂಟೆನಲ್ಲಿರೋದು. ಇದು ಬಂದು ಇವಾಗ ಬಿಡಿಸಿರೋದು ಕಣ್ರಿ. ಇವೆರಡು ಹಾಕಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ಕರೆಂಟು ಕೂಡ ಹೋಯ್ತು. ಏನಮ್ಮ ಮಾರ್ಕೆಟ್ ಸುದ್ದಿ ಹೇಳಿ ಸಕ್ ಕರೆಂಟ್ ಹೊಲ್ಟೋಯ್ತು ಪೇಮಕ್ಕ. ಎಲ್ಲ ಲೈನ್ ಮ್ಯಾನ್ಗಳನ್ನ ಬೈಕ್ ಅದು ಹೆಂಗೆ ಬೈಕ್ ಅಂತೀವಿ ನೋಡೋಣ. ಯಾಕಪ್ಪ ಈ ಲೈನ್ ಮ್ಯಾನ್ನ ಬೈಕೊಬೇಕು ಅಂತೀರಾ? ಏನಂತ ಹೇಳಿದ್ರೆ ಅವ್ರದ್ದೇನು ಟ್ರಬಲ್ ಇರುತ್ತೋ ಆಲ್ಮೋಸ್ಟ್ ಗೊತ್ತಿರಲ್ಲ ಕೆಲವೊಬ್ರಿಗೆ. ಅದು ಹಳೆ ಕಾಲದವ್ರಿಗೆ ಅದು ಇದು ಅಂತ ಹೆಂಗೆ ಬೈತಾರಂದರೆ, ನಿಜ ಹೇಳ್ಬೇಕಂದ್ರೆ ಆ ಲೈನ್ ಮ್ಯಾನ್ ಕೆಲಸಕ್ಕೆ ಸೇರೋದೇ ಬೇಡ ಅನ್ಸ್ಬಿಡ್ತೈತೆ. ಆ ಥರ ಮಾತುಗಳು ಬೈತಾರೆ. ಅಲ್ಲೇನು ಟ್ರಬಲ್ ಆಗಿರುತ್ತೋ ಪಾಪ ಅವ್ರಿಗೆ ಗೊತ್ತಿರಲ್ಲ. ಆದರೂ ಇವ್ರು ಬೈಕೊಳೋದಕ್ಕೇನು ಕಡಿಮೆ ಇಲ್ಲ. ಏನಂದರೆ ಇವಾಗಾದರೂ ಪರವಾಗಿಲ್ಲ, ಬಿಸಿಲಿದೆ, ಕಾಯಿಗಳೆಲ್ಲ ಸ್ವಲ್ಪ ಬಿಸಿಯಾಗಿದೆ ಆಲ್ಮೋಸ್ಟು. ಆದರೆ ಬೆಳಗ್ಗೆ ಇತ್ತು ಕೊರೋ ಅಂತ ಇತ್ತು ಕಣ್ರಿ ಕಾಯಿಗಳು.
ಐಸ್ ಕ್ಯೂಬ್ಗಳು ಮುಟ್ದಂಗಿದೆ ಆಲ್ಮೋಸ್ಟ್. ಇವಾಗಾದರೆ ಪರವಾಗಿಲ್ಲ, ಕೈಗಳು ಸೇದ್ಕೊಂಡು ಹೋಗ್ತವೆ. ಹಾಗಾಗಿ ಬೆಳಗ್ಗೆ ವೀಡಿಯೋ ಮಾಡಲಿಲ್ಲ. ಆಲ್ಮೋಸ್ಟ್ ಸ್ವಲ್ಪ ಬಿಸಿಲು ಬಂದಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂತೇಳಿದ್ರೆ ಕ್ಯಾಮ್ರಾ ಹಿಡ್ಕೋಬೇಕಲ್ಲ, ಅವಾಗ ಕಾಯಿ ಕೀಳೋದೇ ಕಷ್ಟ, ಕೈಗಳೆಲ್ಲ ಸೇದ್ಕೊಂಡು ಹೋಗ್ತದೆ. ಈ ಥರ ಇತ್ತು ಕಷ್ಟ. ಹಾಗಾಗಿ ಬೆಳಗ್ಗೆ ವೀಡಿಯೋ ಮಾಡಲಿಲ್ಲ. ತೊಂಡೆಕಾಯಿ ಬಿಡಿಸೋದು ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಕಣ್ರಿ. ಏನಂದರೆ ಈ ಥರ ಎಲೆ ಮುರುಗ್ದಾಗೆಲ್ಲ ಇರುತ್ತೆ, ಅದನ್ನು ಕ್ಲೀನಾಗಿ ಬಿಡಿಸ್ಕೋಬೇಕು. ಇಲ್ಲಾಂದರೆ ಬರೋ ವಾರಕ್ಕೆಲ್ಲ ಮಾಗೋಗ್ಬಿಡುತ್ತೆ, ಕಲರ್ ಬಂದ್ಬಿಡುತ್ತೆ. ಕಲರ್ ಬಂದಿದೆ ಅಂದರೆ ಅಷ್ಟೇ ಮುಗೀತು. ಹಾಗಾಗಿ ಈ ಥರ ಎತ್ತಿ ಎತ್ತಿ ನೋಡಿ ಕಾಯಿನ ಕಿತ್ಕೋಬೇಕು. ಎಲೆ ಕಾಯಿಗಳು ಜಾಸ್ತಿ ಇರುತ್ತೆ. ಇದಷ್ಟೇ, ಏನಕ್ಕೂ ಇಲ್ಲ. ಇದೊಂಥರ ರೋಗ. ಇದಕ್ಕೆ ಮೊನ್ನೆ ಔಷಧಿ ಹೊಡ್ತಿದ್ದು, ಪರವಾಗಿಲ್ಲ, ಕಂಟ್ರೋಲ್ ಬಿದ್ದಿದೆ. ಆದರೂ ಒಂದೊಂದಿದೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನು ಬಿಸಾಡಬೇಕು. ಅದು ಮಾರ್ಕೆಟ್ ಕಳಿಸ್ಕೊಟ್ರೆ ಒಂದಕ್ಕೆ 4 ಕಾಯಿ ತೋರಿಸಿ, ಅಣ್ಣೆ ಎಲ್ಲ ಅಪ್ಪಡೆ ಇರೋದನ್ನು ಮುರಿದಡಿ ಅಂತಾರೆ. ಹಾಗಾಗಿ ಇರೋ ಒಂದೊಂದು ಕಾಯಿನೇ ಆ ಥರ ಕಳಪೆ ಏನೊಂದು ಸಿಕ್ಕಿದ್ದು ಕೆಳಗಡೆ ಹಾಕ್ಕೊಬೇಕು ಕಣ್ರಿ. ಈಗ ಸಮಯ ಬಂದು 11 ಗಂಟೆ 48 ನಿಮಿಷ ಆಗಿದೆ. ಇವಾಗ ಊಟಕ್ಕೆ ಬಂದರೆ ಕಾಯಿ ಬಿಡಿಸ್ಕೊಂಡಿದ್ರೆ ಹೊಟ್ಟೆ ಹಸು ಕೂಡ ಆಗಲಿಲ್ಲ. ಹಾಗಾಗಿ ಇಷ್ಟೊಂದು ಗಂಟೆ ಬಿಡಿಸ್ಕೊಂಡಿದ್ರಿ. ಅಮ್ಮ ಸ್ವಲ್ಪ ಹಾಕಮ್ಮ. ಇವತ್ತು ನಮ್ಮ ಮನೇಲಿ ಬಂದು ಸೊಪ್ಪು ಸಾರು, ಏನಂದರೆ ಪಾಲಕ್ಕು ಮತ್ತು ತೊಗರಿಕಾಯಿ 2 ಮಿಕ್ಸ್ ಮಾಡಿ ಸಾರು ಮಾಡಿದ್ದಾರೆ. ಸಾಕ್ಬಿಡು ಸಾರು ಜಾಸ್ತಿ ತಿಂದ್ಕೊಡ್ದು. ಏನಂದರೆ ಈ ಸೊಗ್ಗಡ ಕಾಲ ಮುಗಿಯೋವರೆಗೂ ತೊಗರಿಕಾಯಿ ಅವರೇಕಾಯಿ ಅದರಲ್ಲಿ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತಾ, ಇನ್ನೂ ಸಸ್ತಾಗ್ಬಿಡುತ್ತಾ. ಯಾರ ಮನೇಲಿ ನೋಡ್ರೋ ಅದೇ, ಯಾರು ರೋಡುಗಳಾಗಿ ನೋಡಿದ್ರು ಇಕ್ತಿನ ಬೆಳೆದು ಸಿಪ್ಪಿಗಳೇ ಬಿದ್ದಿರುತ್ತೆ. ಸಾರು ರುಚಿ ಇರುತ್ತೆ ಅಂದ್ಬಿಟ್ಟು ಎಲ್ಲ ಎತ್ತಿ ರೋಡಿಗೆ ಹಾಕ್ತಾರೆ. ನೀವು ಹಂಗೆ ಮಾಡ್ತೀರಾ? ಮಾಡೋಂಗಿದ್ರೆ ಎಷ್ಟು ಜನ ಆ ಥರ ಮಾಡ್ತೀರಾ ಅಂತ ನಮಗೂ ಕೂಡ ಗೊತ್ತಾಗಬೇಕು. ಆ ಥರ ಮಾಡೋಂಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಓಕೆ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನಾನು ನೋಡ್ಕೊಂಡು ಮಾಡ್ಬೇಡ, ಮೊಬೈಲ್ ನೋಡ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ ಬೀಳ್ತದೆ. ಈಗ ಸಮಯ ಬಂದು 3:15 ಆಗೋಯ್ತು ಆಲ್ಮೋಸ್ಟ್. ಇವತ್ತು ಏನಂತ ಹೇಳಿದ್ರೆ ಹೋಗಿದ್ದೆ ಲೇಟು. ನಾವು 2 ಗಂಟೆ ಆಗೋಯ್ತು. ನಾವು ಕೂಡ ಮನೇಲಿ ಮುದ್ದೆ ಮಾಡಿ ನಮ್ಗೆ ಹಾಕೋ ಸಕ್ಕನೆ ಇಷ್ಟೊತ್ತಾಗೋಯ್ತು ಆಲ್ಮೋಸ್ಟು. ಓಕೆ, ಇವಾಗ ಇನ್ನೊಂದು 2 ಸಾಲು ಕಿತ್ತರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಕಣ್ರಿ. ಈಗ 1-2 ಸಾಲು ಕಿತ್ಬಿಟ್ರೆ ಸರೋಗುತ್ತೆ. ಬೆಳಗ್ಗೆಗೆ ಕಿತ್ಕೊಂಡು ಮತ್ತೆ ಮಾರ್ಕೆಟ್ಗೆ ಕಳಿಸ್ಕೊಟ್ಬಿಟ್ರೆ ಇನ್ನು ಮತ್ತೆ ಶನಿವಾರ ಇಲ್ಲ. ಯಾಕಂತ ಹೇಳಿದ್ರೆ ಶನಿವಾರ ಬಂದು ಗಾಡಿ ಇಲ್ಲ, ಎಲ್ಲ ಲೀವ್ ತಗೊತಾರೆ. ಹಾಗಾಗಿ ನಾಳೆಗೆ ನಾವು ತೊಂಡೆಕಾಯಿ ಬಿಡಿಸೋದು ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ, ಆಲ್ರೆಡಿ ನಮ್ಮಮ್ಮ ಹೋಗಿದ್ದಾರೆ ಮುಂದೆ, ನಾನು ಹಿಂದೆಗಡೆ ಹೋಗ್ತಾ ಇದ್ದೀನಿ ಕಣ್ರಿ. ಬನ್ನಿ, ಇನ್ನು ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ, ಅಷ್ಟೇ. ತೊಂಡೆಕಾಯಿ ಕೀಳ್ತಿದ್ದೆ, ಸಂಜೆ ಒಂದು 6 ಗಂಟೆವರೆಗೂ ಕೀಳ್ತೀವಿ. 5:45 6 ಗಂಟೆ ಕೀಳ್ತೀವಿ. ಆಮೇಲೆ ಮನೆ ಕಡೆ ಹೊರಡೋದು. ಇನ್ನೇನು ಕೆಲಸ ನಮ್ದು ಅಲ್ವಾ. ಬಿಸಿಲು ನೋಡಿದ್ರೆ ಹೆವಿ ಬಿಸಿಲು ಹೊಡಿತೈತೆ ನೋಡಿ. ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಹೆವಿ ಬಿಸಿಲು ಬೇಸಿಗೆ ಹೊಡೆದಂಗೆ ಹೊಡಿತೈತೆ. ಆದರೆ ಬಿಸಿನೇ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಚಳಿಗಾಲ ಅಲ್ವಾ, ಚಳಿನೇ ಎದ್ದು ಕಾಣಿಸ್ತೈತೆ, ಒಂಥರ ನೀರು ಬಿಸಿಲು ಕಣ್ರಿ. ಈಗ ನಮ್ಮಮ್ಮ ಬಂದು ತೊಂಡೆಕಾಯಿ ಬಿಡಿಸ್ತಾ ಇದ್ದಾರೆ.
ಇವ್ರ ಜೊತೆಗೆ ನಾನು ಕೂಡ ಬಂದೆ. ಈ ಸಾಲು ಬಂದು ನಮ್ಮಮ್ಮಂದು, ಈ ಸಾಲು ಬಂದು ನಂದು. ಏನಪ್ಪ ಸಾಲು ಸಾಲು ಅಂತ ಇದ್ದಾನೆ, ಯಾವ ಸಾಲು ಅಂತ ಯಾರಾದರೂ ಹೊಸಬರು ನೋಡ್ತಾರೆ ಗೊತ್ತಾಗಲ್ಲ ನಿಮ್ಗೆ. ಏನಂದರೆ ಇವಾಗ ಗುಣಿ ಆಗ್ತಾಯಿದೆ ನೋಡಿ, ಅಂದರೆ ಈ ಗುಣಿಯಿಂದ ಹಿಡ್ದು ಇಲ್ಲಿ ಬುಡ ಕಾಣಿಸ್ತಾ ಇದೆಯಲ್ಲ, ಈ ಬುಡದಿಂದ ಹಿಡ್ದು ಈ ಬುಡವರೆಗೂ, ಅಂದರೆ ಇದು ಬಂದು ಒಂದು ಸಾಲು ಅಂತ ಕರಿತೀವಿ. ಸಾಲು ಹಿಡ್ಕೊಂಡು ಒಬ್ರೊಬ್ರಿಗೆ ಒಂದೊಂದು ಸಾಲು. ಆ ಸಾಲು ಬಂದು ನಮ್ಮ ಅಮ್ಮಂದು, ಈ ಸಾಲು ಬಂದು ನಂದು ಕಣ್ರಿ. ಈ ಥರ ಬಿಡಿಸ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಗಂಟ ಹೋಗೋದು, ಇದು ಮುಗಿಸ್ಕೊಂಡು ಪಕ್ಕದ ಸಾಲಿಗೆ ಹೋಗೋದು, ಈ ಥರ ನಡೆಯುತ್ತೆ ಆಲ್ಮೋಸ್ಟ್. ಹಲೋ ಪ್ರೇಮಕ್ಕ, ಹೊಸ ಖರ್ಚಿಪಾ? ಅಲ್ಲ, ಹೋಗಿದ್ದ ಜಾಗದಾಗೆಲ್ಲ ನೀನು ಖರ್ಚಿಪ್ಗಳು ಬಿಟ್ಬಿಟ್ಟು ಬಂದ್ಬಿಡೋದು, ಆಮೇಲೆ ತಕೊಡು ಅನ್ನೋದು. 150 ರೂಪಾಯಿ ದಂಡ ಇವಾಗ ನಿಂಗೆ. ಅದು ಒಂದು ಖರ್ಚಿಪ್ ತಗೊತೀನಿ ಅಂದ್ಬಿಟ್ಟು 2 ಖರ್ಚಿಪ್ ತಗೊಂಡ. ಓಹೋ, ಯಾಕೆ ಗಾಡಿ ಮೇಲೆ ಹೋಗೋವಾಗ ಒಂದು ಕಟ್ಕೊಂಬಿಡು, ಮನೆಗೆ ಒಂದೊಂದೇ ತೋಟಕೊಂದಂತೆ. ಈ ಥರ ಹುಡ್ಕೊಂಡು ಕೀಳ್ತಾ ಇರಬೇಕು ಕಣ್ರಿ. ಈ ಥರ ಇರುತ್ತೆ ನಮ್ಮ ಕತ್ತಿಗಳು, ದಿನನಿತ್ಯದ ಕೆಲಸ. ಆ ಥರ ಅಂದರೆ ಈ ಅಂಚಲ್ಲಿ ಹಾಗಲಕಾಯಿ ಇದೆಯಲ್ಲ, ಇದು ಹಾಗಲಕಾಯಿ ಟಾಕು. ಈ ಹಾಗಲಕಾಯಿ ಅಂಬುಗಳು ಈ ಕಡೆ ಬಂದಿರುತ್ತೆ. ಹಾಗಲಕಾಯಿ ಕಾಣಿಸಿದ್ದು ಪಿಂದಿಗಳನ್ನ ಆ ಥರ ಇಳಿಸ್ಕೋಬೇಕು. ಅಲ್ಲ ಪ್ರೇಮಕ್ಕ? 6 ಗಂಟೆ ಆಗಿದೆ ಬೆಳಗ್ಗೆ. ಇದೇ ಒಂದು ರೋಡಲ್ಲಿ ನಡ್ಕೊಂಡು ಬಂದು ವ್ಲಾಗ್ನ ಶುರು ಮಾಡಿದೆ ಆ ಒಂದು ಮಂಜಲ್ಲಿ. ಇವಾಗ ಸಂಜೆ 6 ಗಂಟೆ ಆಗ್ತಾಯಿದೆ. ಕೆಲಸ ಎಲ್ಲ ಮುಗೀತು, ಮನೆ ಕಡೆ ಹೊರಡ್ತಾ ಇದ್ದೀವಿ. ಏನಂದರೆ ಬೆಳಗ್ಗೆ ಬಂದಿದ್ದು ಇಷ್ಟೊತ್ತು ಗಂಟೆ ಆಯಿತು. ಇನ್ನು ಮನೆ ಕಡೆ ಹೋಗಿ ಟೀ ಕಾಫಿ ಕುಡ್ಕೊಂಡು, ಟೀ ಕುಡಿತೀವಿ, 2 ಕುಡಿಯೋಲ್ಲ ಟೀ ಕುಡ್ಕೊಂಡು ಟಿ ವಿ ನೋಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡಿ ಊಟ ಮಾಡ್ಕೊಂಡು ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ಬರೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಕತೆ, ನಮ್ಮ ರೈತರ ಜೀವನ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ, ಒಬ್ಬ ರೈತನಿಗೆ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಬೇಕಂತ ಏನಾನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಆಸೆ ಇದ್ದರೆ, ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ, ಅಷ್ಟೇ ಸಾಕು. ನೀವು ಲೈಕ್ ಮಾಡೋದ್ರಿಂದ ಇನ್ನೊಂದಷ್ಟು ವೀಡಿಯೋ ಮಾಡಬೇಕು ಅಂತ ನಮಗೂ ಕೂಡ ಒಂದು ಸ್ಫೂರ್ತಿ ಸಿಗುತ್ತೆ. ಇನ್ನೊಮ್ಮೆ ಅಷ್ಟು ವೀಡಿಯೋ ಮಾಡಬೇಕಂತ ನಮಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಯಾರು ನೋಡಿದವ್ರು ಯಾರು ಕೂಡ ನಮ್ಮಂಥ ರೈತರನ್ನ, ನಮ್ಮಂಥ ಹಳ್ಳಿ ಹುಡುಗರನ್ನ ಯಾರು ಕೂಡ ಲೈಕೇ ಮಾಡೋಲ್ಲ. ಆ ಥರ ಲೈಕ್ ಮಾಡಿಲ್ಲ ನಮಗೂ ಕೂಡ ಬೇಜಾರಾಗುತ್ತೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬರುತ್ತೆ ಕ್ಲಿಕ್ ಮಾಡಿ, ಆಲ್ ಅಂತ ಕೊಟ್ಬಿಟ್ರೆ ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.